ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯಲ್ಲಿಂದು ಹಮ್ಮಿಕೊಂಡಿದ್ದ ಜಗಜ್ಯೋತಿ ಬಸವೇಶ್ವರ ಜಯಂತಿ ಅಂಗವಾಗಿ ಬಸವಣ್ಣನವರ ಪುತ್ಥಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಪೊಲೀಸ್ ಆಯುಕ್ತ ಬೊರಸೆ ಭೂಷಣ ಗುಲಾಬರಾವ್, ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಶಿಂಧೆ, ಪ್ರಾಧ್ಯಾಪಕಿ ಡಾ ಗೀತಾ ದಯಣ್ಣನವರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಸವೇಶ್ವರರವರ ಜಯಂತಿ ಉತ್ಸವವನ್ನ ನಾವಿಂದು ಬಳಿಕ ಸತೀಶ್ ಜಾರಕಿಹೊಳಿ, ಬಸವಣ್ಣನವರು ತಮ್ಮ ಮಂತ್ರಿ ಪದವಿ ತ್ಯಜಿಸಿ ಸಮಾಜ ನಿರ್ಮಾಣಕ್ಕಾಗಿ ಶ್ರಮಿಸಿದ ಮಹಾನ್ ನಾಯಕ. ಸಂಘಟನಾತ್ಮಕ ಹೋರಾಟದ ಮೂಲಕ ಸಾಮಾಜಿಕ ಕಳಕಳಿ ಮತ್ತು ಆದರ್ಶಗಳನ್ನು ಬಿತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಅವರ ತತ್ವ ಆದರ್ಶಗಳನ್ನು ಪಾಲಿಸುವುದು ಅಗತ್ಯವಾಗಿದೆ ಎಂದರು. ಮತ್ತೊಬ್ಬರಾದ್ರೂ ಹೋದ್ರೆ ಮತ್ತೊಂದು ಬೇರೆ ಹೇಳಕ್ ಶುರು ಮಾಡ್ತಾರೆ. ಹೀಗಾಗಿ ಗೊಂದಲ ಸೃಷ್ಟಿ ಬಹಳ ಆಗ್ತದೆ. ಸೊ ಎಲ್ಲರದು ಒಂದೇ ವೇದಿಕೆಯಲ್ಲಿ ಒಂದೇ ಸಮಾನತೆಯಲ್ಲಿ ನಾವು ಹೇಳಿದಾಗ ಖಂಡಿತವಾಗಿ ಬಸವಣ್ಣವ್ರು ಇನ್ನೂ ಎತ್ತರಕ್ಕೆ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತೈತೆ. ಏನು ವಿಶ್ವಗುರು ಬಸವಣ್ಣತ್ತೀವಿ, ಅವು ನಿಜವಾಗಿ ಅವ್ರ ಗೌರವನ ಸಲ್ಲುತ್ತದೆ ಮಾತನ್ನ ಡಾ ಗೀತಾ ದಯಣ್ಣವರ ಅಂತರಂಗದ ಆತ್ಮವನ್ನು ಬಹಿರಂಗ ಜಗತ್ತಿನೊಂದಿಗೆ ಸೇರಿಸುವುದನ್ನು 800 ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ವಿಚಾರ ಮಾಡಿದ್ದರು. ಸಮಾಜ ನಿರ್ಮಾಣ ಮಾಡುವಲ್ಲಿ ಬಸವಾದಿ ಶರಣರು ಶ್ರಮಿಸಿದ್ದರು ಎಂದು ಹೇಳಿದರು. ಬಯಲು ಬಯಲಾಗಿ ಬಯಲಾಯಿತಯ್ಯ, ಪೂಜಿಸೋರು ಮುನ್ನವೇ ಬಯಲಾದರು, ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಅಂತ ಹೇಳ್ತಾರ.